ಬ್ಯೂಟಿಫುಲ್ ವೀವರ್ಸ್ಗೆ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋದಲ್ಲಿ ನಾನು ಸೀಮಂತದ ತಯಾರಿ ಬಗ್ಗೆ ಹಾಕಿದ್ದೆ. ಈ ವಿಡಿಯೋದಲ್ಲಿ ಸೀಮಂತದ ಶಾಸ್ತ್ರದ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಹುಡುಗಿ ಮೇಕಪ್ ಹೀಗಿದೆ. ಹುಡುಗಿನ ರೆಡಿ ಮಾಡಿದ್ದು ನಾನೇ. ತುಂಬ ಡೆಲಿವರಿ ಡೇಟ್ ಹತ್ರ ಬಂದಿದೆ, ಅದಕ್ಕೆ ಮುಖ ಆ ಥರ ಕಾಣ್ತಾ ಇದೆ. ಸೊ ಆ್ಯಕ್ಚುಲಿ ತುಂಬ ಟೈಮೇ ಇರಲಿಲ್ಲ ಬೇಗ ರೆಡಿ ಮಾಡಿ, ಮತ್ತು ಡೆಕೋರೇಷನ್ ಮಾಡೋ ಕೂಡ ಟೈಮ್ ಇರಲಿಲ್ಲ. ಫಾಸ್ಟಾಗಿ ರೆಡಿ ಮಾಡಿದ್ದಾಯಿತು. ಎಲ್ಲ ಫಾಸ್ಟಾಗಿ ರೆಡಿ ಮಾಡಿದ್ದಾಯಿತು. ಯಾಕಂದರೆ 4 ಗಂಟೆಗೆ ಹೊರಡ್ಬಿಟ್ಟಿರಬೇಕು ಇಲ್ಲಿಂದ. ಶಾಸ್ತ್ರದ ಪ್ರಕಾರ 11 ಗಂಟೆಗೆ ಕೂರಿಸ್ಬೇಕು, 4 ಗಂಟೆಗೆ ಮನೆ ಬಿಟ್ಟಿರಬೇಕು. ಅಂದರೆ 4 ಗಂಟೆಗೆ ಅವ್ರ ಮನೇಲಿ ಇರಬೇಕು ಅಂತ ಹೇಳಿದರು. ಅದರಿಂದ ಎಲ್ಲ ಫಾಸ್ಟಾಗಿ ರೆಡಿ ಮಾಡಿದ್ದಾಯಿತು. ನಾವು ಫೋಟೋಶೂಟ್ ಕೂಡ ಮಾಡಿಸಿದ್ವಿ, ಕ್ಯಾಮ್ರಾದವ್ರನ್ನೂ ಕೂಡ ಕರೆಸಿದ್ವಿ ನಾವು. ಬಟ್ ಇಲ್ಲಿ ಶಾಸ್ತ್ರ ಮಾಡಬೇಕಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮೇನ್ ಶಾಸ್ತ್ರ ಆಗೋಗಲಿ ಆಮೇಲೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ತೋಟ ಇದೆ, ಅಡುಗೆ ತೋಟ, ಅಲ್ಲಿಗೆ ಹೋಗಿ ನಾವು ಫೋಟೋಶೂಟನ್ನು ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಸೊ ಫೋಟೋಸ್ ಎಲ್ಲ ಬಂದಮೇಲೆ ನಿಮ್ಗೆ ಅದನ್ನು ಕೂಡ ಕ್ಲಿಪ್ನ ನಾನು ಆ್ಯಡ್ ಮಾಡ್ತೀನಿ. ಹುಡುಗಿ ಮುಖ ಅಂತೂ ತುಂಬ ಡಲ್ ಆಗಿಬಿಟ್ಟಿತ್ತು, ತುಂಬ ಡೆಲಿವರಿ ಡೇಟ್ ಹತ್ರ ಬಂದುಬಿಟ್ಟಿತ್ತು. ಸೊ ಸೀಮಂತ ಮಾಡಾದಮೇಲೆ, ಸೀಮಂತ ಸಂಡೇ ಮಾಡಿದ್ವಿ, ಅವಳಿಗೆ ಮಂಗಳವಾರನೇ ಡೆಲಿವರಿ ಆಯಿತು. ಎಂಥ ಆಶ್ಚರ್ಯ ಅಂತಂದರೆ ಸೀಮಂತ ಆಗಿ 2 ಡೇಸ್ಗೆ ಡೆಲಿವರಿ ಆಯಿತು. ಸೊ ಅದನ್ನು ಕೂಡ ನಿಮ್ಮ ಹತ್ರ ಯಾವ ಬೇಬಿ ಆಯಿತು ಏನು ಅಂತ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಹುಡುಗಿ ಮುಖ ಅಷ್ಟು ಬಾಡೋಗಿದೆ ಡೆಲಿವರಿ ಡೇಟ್ ಹತ್ರ ಬಂದಿರೋದ್ರಿಂದ. ತುಂಬ ಕ್ಯೂಟಾಗಿದೆ. ಎಷ್ಟು ಕ್ಯೂಟಾಗಿದೆ ಅಂದರೆ ಇಂಜೆಕ್ಷನ್ ಹಾಕಿದ್ರೂ ಅಳ್ತಾ ಇಲ್ಲ, ಅಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಪಾಪು. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಂಥ ಅದ್ಭುತ ಅಲ್ವಾ. ಅವತ್ತೇ ಅಂದರೆ 9 ಕಂಪ್ಲೀಟಾಗಿ 9 ಆಲ್ಮೋಸ್ಟ್ 9 ಹತ್ತತ್ರ ಇದೆ. ಬಟ್ ಈ ಹುಡುಗಿಗೆ ಡೇಟ್ ಗೊತ್ತಾಗಲಿಲ್ಲ ಅಷ್ಟೇ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಅದರಿಂದ ಟೈಮ್ ಆಗುತ್ತೆ ಅಂತ ಬೇಗ ಶಾಸ್ತ್ರಗಳನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಸೊ ಟೈಮ್ ಇಲ್ಲದೇ ಇರೋ ಕಾರಣ ಬೇಗ ಯಾವುದು ಕ್ಲಿಪ್ಪಿಂಗ್ಸೇ ತೊಗೊಳಕ್ಕಾಗಿಲ್ಲ, ಯಾವುದು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ ನಾನು. ಎಲ್ಲ ತುಂಬ ಚೆನ್ನಾಗಿ ಶಾಸ್ತ್ರ ಎಲ್ಲ ಆಯಿತು, ಬಟ್ ನನಗೆ ವಿಡಿಯೋ ತೊಗೊಳಕ್ಕೆ ಟೈಮ್ ಇರಲಿಲ್ಲ ಅಷ್ಟು ಟೈಮ್. ಯಾಕಂದರೆ ಅಲ್ಲಿ ಶಾಸ್ತ್ರಗಳೆಲ್ಲ ಮಾಡಬೇಕು, ಆಮೇಲೆ ಹುಡುಗಿನ ಬೇಗ ಕಳಿಸ್ಬೇಕು ಅಂತಂದ್ಬಿಟ್ಟು ಎಲ್ಲ ಫಾಸ್ಟಾಗೆ ಮಾಡ್ಕೊತಾ ಇದ್ದೀವಿ. ಬೇರೆದೇನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಶಾಸ್ತ್ರ, ಆರತಿ ಮಾಡೋದು, ಕೆಂಪಾರತಿ ಮಾಡೋದು, ಇದೇನೂ ಶಾಸ್ತ್ರ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಇಷ್ಟು ಮಾತ್ರ ಶೂಟ್ ಮಾಡ್ಕೊಂಡಿದ್ದೆ, ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಗ ಶಾಸ್ತ್ರ ಮುಗಿಸಿ ನಮ್ಮ ಕಡೆ ಹುಡುಗಿನ ಕರ್ಕೊಂಡು ಹೋಗಬೇಕು ಅಂತ ಅವರು ಕೂಡ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದರಿಂದ ಆ ಹುಡುಗಿನ ಕಳಿಸ್ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಶಾಸ್ತ್ರ ಕೂಡ ಮಾಡಿ ಬೇಗ ಹೆಬ್ಬರಿಸಿದ್ದು ಆಯಿತು. ಈ ಕಂಪ್ಲೀಟಾಗಿ ಈ ಥರ ಇದೆ ಸೀಮಂತದ ಲಾಗು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ಸೀಮಂತದ ತಯಾರಿ ಬಗ್ಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ವಿಡಿಯೋ. ಯಾರೆಲ್ಲ ನೋಡಿಲ್ವೋ ಮಿಸ್ ಮಾಡಿದೆ ವಿಡಿಯೋನ ನೋಡಿ. ನಾನಿಲ್ಲಿ ಕುತ್ಕೊಂಡಿರೋದು ನಾನೇ. ಒಂದು ರಿಕ್ವೆಸ್ಟ್ ಏನು ಅಂದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋ ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನನಗೆ ಸಬ್ಸ್ಕ್ರೈಬರ್ಸ್ ಆಗಿರೋದೆಲ್ಲ ಲೆಸ್ ಆಗ್ತಿದೆ. ದಯವಿಟ್ಟು ಲೈವಲ್ಲಿ ಆಗಿರಲಿ, ನಮಗೆ ಸಬ್ಸ್ಕ್ರೈಬರ್ ಡೈರೆಕ್ಟಾಗಿ ಆಗೋರಾಗಿರಲಿ. ಸ್ವಲ್ಪ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಸಬ್ಬನ್ನು ಕೊಡಿ, ಇಲ್ಲಾಂದರೆ ಸಬ್ಬೆಲ್ಲ ಲೆಸ್ ಆಗ್ತಿದೆ. ನೋಡಿ ಊಟ ಕೂಡ ರೆಡಿ. ಅನ್ನ, ಸಾಂಬಾರು, ಪಾಯಸ, ಮೊಸರು ಬಜ್ಜಿ, ಪಲಾವು, ಹುಳ್ಳಿಕಾಳು ಪಲ್ಯ, ಹೆಸರುಕಾಳು ಪಲ್ಯ ಎಲ್ಲನೂ ಮಾಡಿಸಿದ್ರು. ಹಪ್ಪಳ ಅವೆಲ್ಲನೂ ಕೂಡ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಊಟ ಕೂಡ, ತುಂಬ ಸೂಪರಾಗಿತ್ತು. ನೋಡಿ ಇಲ್ಲಿ ನಾನು ಇಲ್ಲಿ ಯಾವ ಥರ ರೆಡಿ ಆಗಿದೆ ಅಂತ ನಿಮಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದೆ, ಇದೇ ಸ್ಯಾರಿ ಹಾಕ್ಕೊಳ್ತೀನಿ ಸೀಮಂತಕ್ಕೆ ಅಂತ ಅಂದ್ಬಿಟ್ಟು, ಅದೇ ಸ್ಯಾರಿನ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಾಸ್ಟಾಗಿ ನಾನು ಕೂಡ ಸ್ಯಾರಿ ವೇರ್ ಮಾಡಿದೆ. ತಲೆ ಬಂದುಬಿಟ್ಟು ಅಮ್ಮ ಬಂದರು, ಮತ್ತು ನನ್ನ ತಮ್ಮನ ಹೆಂಡತಿ ನಾದಿನಿ ಬಂದಿದ್ದು, ಅವಳೇ ತಲೆ ಬಾಚಿದ್ದು. ಯಾಕಂದರೆ ಟೈಮ್ ಇರಲಿಲ್ಲ, ಫಾಸ್ಟಾಗಿ ಆಗಬೇಕಾಗಿದೆ. ನೋಡಿ ಈಗ ಲೇಟಾಗಿ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರನ್ನೆಲ್ಲ ಕಳಿಸಿ ಊಟ ಮಾಡ್ತಾಯಿದ್ದಾರೆ. ಯಾಕಂದರೆ ಊಟ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇಲ್ಲಿ, ಮತ್ತು ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಹುಡುಗಿನ ಮಡ್ಲು ತುಂಬ್ತಾ ಇದ್ದಾರೆ ಕಳಿಸ್ಕೊಡೋದಕ್ಕೆ. ಇಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಮತ್ತು ಮೆರೂನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ನಮ್ಮ ಅಮ್ಮನೇ. ನೀವೇ ಮಾಡಿ ಶಾಸ್ತ್ರ, ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳಿದ್ದಕ್ಕೆ ಅಮ್ಮನೇ ಮಡ್ಲು ತುಂಬಿ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಅರ್ಶಿನ ಕುಂಕುಮ ಇಡ್ತಾ ಇದ್ದಾರಲ್ಲ ಅವರು ನಮ್ಮ ಹಸ್ಬೆಂಡ್ ಅವರ ಮೊದಲನೇ ಅಕ್ಕ. ಅವಳು ಆಗಲೇ ಸಪ್ಪಗಾಗಿಬಿಟ್ಟಿದ್ಲು. ಯಾಕೆ ಸಪ್ಪಗಿದೆಯಾ ಅಂತಂದರೆ ಮಾತಿಲ್ಲ ಕತೆ ಇಲ್ಲ, ತುಂಬ ಖುಷಿಯಾಗಿ ಇದ್ದವಳು. ಇನ್ನೇನು ಓಡಬೇಕಲ್ಲ ಅಂತ ಅಂದ್ಬಿಟ್ಟು ತುಂಬ ಫೀಲ್ ಮಾಡ್ಕೊತಾ ಇದ್ಲು. ತುಂಬ ಡಲ್ ಆಗಿಬಿಟ್ಲು ಹೋಗೋ ಟೈಮ್ ಬಂದಾಗ. ಕೊನೆಗೂ ಅವಳ ಕೈಲಿ ಅರ್ಶಿನ ಕುಂಕುಮ ಬಾಳೆಹಣ್ಣು ಎಲ್ಲ ಕೊಡಿಸಿ ಕಾಲು ಮುಗಿಸ್ಕೊಳ್ತೀವಲ್ಲ, ಕಾಲು ಮುಕ್ಕೋ ದೊಡ್ಡವ್ರಿಗೆ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಎಲ್ಲನೂ ಅಳಿಸ್ಬಿಟ್ಲು. ಅವಳು ಹತ್ಬಿಟ್ಟು ಎಲ್ಲನೂ ಅಳಿಸ್ಬಿಟ್ಟು ಹೋದ್ಲು. ನಮಗೂ ತುಂಬಾ ಬೇಜಾರಾಯಿತು ಅವಳು ಹೋಗಿದ್ದು. ಯಾರಾದರೂ ತವ್ರ ಮನೆಗೆ ಹೋಗ್ಬೇಕಂದ್ರೆ ಖುಷಿಯಾಗಿ ಹೋಗ್ತಾರೆ. ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಅಳ್ಕೊಂಡು ಬರ್ತಾರೆ. ಆದರೆ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕಾದ್ರೆ ಖುಷಿಯಾಗಿರ್ತಾರೆ. ಇವಳು ಹಂಗೆ ಮಾಡಿಲ್ಲ. ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕಂದ್ರೆ ಅಳ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮನ್ನೆಲ್ಲ ಬಿಟ್ಟೋಗೋಕ್ಕಾಗದೆ ಎಲ್ಲರನ್ನೂ ಕರೆದು ಎಲ್ಲರಿಗೂ ಹೇಳಿ
ಬರ್ತೀನಿ ಅಂತ ತುಂಬಾ ಅಳ್ತಾ ಇದ್ಲು. ಕಾರಲ್ಲಿ ಹೋಗಿ ಮರೆಯಾಗೋ ತನಕನೂ ಅಳ್ತಾನೇ ಇದ್ಲು. ನಮ್ಮನ್ನು ಚೆನ್ನಾಗಿ ಅಳಿಸಿದ್ಲು. ಎಷ್ಟು ಬಾಂಡಿಂಗ್ ಇದೆ ಅಂತಂದರೆ ತುಂಬ ಒಳ್ಳೆ ಹುಡುಗಿ, ಹೇಳಿದ ಮಾತೆಲ್ಲ ಕೇಳ್ತಾಳೆ. ತುಂಬ ಬಾಂಡಿಂಗ್ ಇದೆ ಇವಳ ಜೊತೆ ನಮಗೆ. ನನಗಂತೂ ತುಂಬಾ ಅಳು ಬರ್ತಿತ್ತು. ನಾನು ಬೆಂಗಳೂರಲ್ಲಿ ಇರೋದಾದರೂ ಯಾವಾಗಲಾದರೂ ಒಂದು ಸಲ ಊರಿಗೆ ಹೋಗೋದಾದರೂ ಕೂಡ, ಯಾವಾಗಾದರೂ ಊರಿಗೆ ಹೋದಾಗ ಯಾವಾಗಲೂ ನನ್ನ ಜೊತೆಲೇ ಇರೋಳು, ನಾನು ಹಿಂದಿಂದಲೇ ಹೊರಡೋಳು, ನನ್ನ ಜೊತೆಯಲ್ಲೇ ಇರೋಳು. ಅದನ್ನು ನೆನೆಸ್ಕೊಂಡು ತುಂಬ ಬೇಜಾರಾಯಿತು. ಅಕ್ಕ ಅಂತ ಮಾತಿಗೆ ಮುಂಚೆ ಅಕ್ಕ ಅಂತ ಅಂತಿದ್ಲಲ್ಲ, ಹೊಂಟೋಗ್ಬಿಟ್ಲಲ್ಲ ಅಂತ ನನಗೂ ತುಂಬಾ ಅಳು ಬಂದುಬಿಡ್ತು. ನಾನು ಹತ್ಬಿಟ್ಟೆ, ಅವಳು ಎಲ್ಲರೂ ಹತ್ಬಿಟ್ಟು ನಮ್ಮ ಮನೇಲಿ ಎಲ್ಲರೂ ಕೂಡ. ಯಾಕಂದರೆ ಆಲ್ಮೋಸ್ಟ್ ಅವಳು 7-8 ತಿಂಗಳಿಂದ ನಮ್ಮ ಮನೇಲೇ ಇದ್ಲು. ತುಂಬ ಒಳ್ಳೆ ಹುಡುಗಿ, ಎಲ್ಲರ ಮಾತು ಕೇಳ್ತಾಳೆ, ಯಾರಿಗೂ ಎದುರುತ್ತಾ ಕೊಡೋಲ್ಲ. ಅದಕ್ಕೆ ನಮಗೂ ತುಂಬ ಬೇಜಾರಾಗೋಯ್ತು. ಅವಳು ಹೋಗ್ಬೇಕಾದ್ರೆ ಎಲ್ಲರೂ ಹತ್ಬಿಟ್ವಿ. ನೋಡಿ, ಇಲ್ಲಿ ಸ್ಯಾರಿ ಎಲ್ಲ ತಂದಿದ್ವಲ್ಲ, ಯಾರ್ಯಾರೆಲ್ಲ ಸ್ಯಾರಿ ತಂದಿರೋದು ಅಂದ್ಬಿಟ್ಟು ಎಲ್ಲ ಸ್ಯಾರೀಸು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡೋಕ್ಕಾಗಲಿಲ್ಲ, ಕೆಲವಷ್ಟು ಮಾತ್ರ ಹ್ಯಾಡ್ ಮಾಡಿದ್ದೀನಿ. ನೋಡಿ, ಇದು ಸ್ಯಾರಿ ಎಷ್ಟು ಚೆನ್ನಾಗಿದೆ. ಸ್ಯಾರಿ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇಷ್ಟ ಆಯಿತು ಈ ಸ್ಯಾರಿ. ಕಂಪ್ಲೀಟ್ ಸ್ಯಾರಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಒಂದು ಗಾದೆ ಇದೆ ನೋಡಿ, ಒಳ್ಳೆ ಮನಸ್ಸಿದ್ರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತಂದ್ಬಿಟ್ಟು. ಅದೇ ಥರ ಹುಡುಗಿಗೂ ಕೂಡ ತುಂಬ ಒಳ್ಳೆ ಮನಸ್ಸಿದೆ, ಎಲ್ಲ ಒಳ್ಳೆಯದೇ ಆಯಿತು ಕೂಡ ಅವಳಿಗೆ. ನೋಡಿ, ಇದು ಸ್ಯಾರಿ. ಅದು ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ರೆಡಿ ಇದನ್ನ ತೋರಿಸಿರ್ತೀನಿ. ಅದನ್ನು ನಾನು ಬಿಚ್ಚಿ ತೋರಿಸ್ದೆ, ಬಟ್ ಇದನ್ನ ಬಿಚ್ಚಿ ತೋರ್ಸೋಕ್ಕಾಗಲಿಲ್ಲ. ಯಾಕಂದರೆ ಅದನ್ನು ಬಿಚ್ಚಾದ್ಮೇಲೆ ಸೇಮ್ ಅವ್ರು ಮರ್ಚಿರ್ತಾರಲ್ಲ, ಆ ಥರ ಮಡ್ಚೋಕ್ಕೆ ಬರಲಿಲ್ಲ ನನಗೆ. ಆದ್ದರಿಂದ ನಾನು ಸುಮ್ಮನೆ ಅದೇ. ನೋಡಿ, ಇದು ಸೆರಗು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್. ಇದು ಬ್ಲೌಸು, ಇದು ಸೆರಗು, ಮತ್ತು ಇದೆಲ್ಲ ಸ್ಯಾರಿ. ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಪ್ರತಿಯೊಂದು ಸೀರೆನೂ ಇಲ್ಲಿ ನಾನು ಓಪನ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರು ಮಡ್ಚಿರೋ ಥರ ಮಡ್ಚೋಕ್ಕಾಗಲ್ಲ ಅಂತಂದ್ಬಿಟ್ಟು ಜಸ್ಟ್ ಇಷ್ಟೇ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಇದು ನಾನು ತೊಗೊಂಡು ಬಂದಿರೋ ಸೀರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಯಾರ್ಯಾರಿಗೆ ಈ ಸೀರೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಸೆರಗು, ಇದು ಬಂದು ಸ್ಯಾರಿ. ತುಂಬಾ ಕಾಲರ್ ಕಾಂಬಿನೇಷನ್ ಮಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಕೈ ಬ್ಲೂ ಕಲರ್ ಮತ್ತು ಮೆಂತೆ ಕಲರ್ ಇದೆ, ಒಂಥರ ಮೆಂತೆ ಕಲರ್. ಸಖತ್ ಕಾಂಬಿನೇಷನ್. ಹೊಲಿಸ್ಕೊಂಡ್ರೆ ಸ್ಯಾರಿ ಬ್ಲೌಸ್ಗೆ ಸೂಪರ್ ಇರುತ್ತೆ ಕಾಂಬಿನೇಷನ್, ಡೆಡ್ ಆಪೋಸಿಟ್. ನೋಡಿ, ಇದು ಸ್ಕೈ ಬ್ಲೂ ಕಲರ್, ಇದು ಸ್ಯಾರಿ. ಈ ಥರ ಇದೆ ನಾನು ತಂದಿರೋ ಸ್ಯಾರಿ. ಮತ್ತು ಅತ್ತೆ ಇಲ್ಲೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ಯಾರ್ಯಾರಿಗೇನು ಅಂತ. ಇಲ್ಲಿ ಕಾಫಿ ಕುಡಿತಾ ಇದ್ದಾರಲ್ಲ, ಅವರು ನಮ್ಮ ಅಮ್ಮ, ಇವರು ನಮ್ಮ ಅತ್ತೆಯವರು. ಬ್ಯಾಂಗ್ಳೂರಿಗೆ ಹೋಗ್ತೀವಿ ಅಂತ ಹೇಳಿದ್ವಿ, ಅವತ್ತೇ ನಾವು ಕೂಡ ಹೊರಡಬೇಕು, ತುಂಬ ಕೆಲಸಗಳಿದೆ ಅಂತ ಅಂದ್ಬಿಟ್ಟು ಶುಕ್ರವಾರ ಅಲ್ಲ ಬಂದಿದ್ದು, ಅದರಿಂದ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಅತ್ತೆ. ಇಲ್ಲಿ ನೋಡಿ, ನನ್ನ ಮಗಳು ಇದು ಗೊಂಬೆದು ಬರುತ್ತಲ್ಲ ಸ್ವೀಟು, ಅದನ್ನು ಎತ್ಕೊಂಡು ತಿಂತಾ ಇದ್ದಾಳೆ. ಬೇಡ ಅಂದರೂ ಇಲ್ಲ, ನಾನು ತಿಂತೀನಿ ಅಂದ್ಬಿಟ್ಟು. ಅವಳಿಗೆ ಸ್ವೀಟ್ ಅಂದರೆ ಇಷ್ಟ. ಚಿಕ್ಕ ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ವೀಟ್ ಅಂದರೆ ಇಷ್ಟ ಅಲ್ವಾ, ತಿಂತಾ ಇದ್ದಾಳೆ. ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅತ್ತೆಯವರು ಪ್ರತಿಯೊಂದು ಪ್ಯಾಕ್ ಮಾಡ್ತಾ ಇದ್ದಾರೆ. ಹಣ್ಣುಗಳಾಗಲಿ, ಸ್ವೀಟ್ ಆಗಿರಲಿ, ಮೊಮ್ಮಗಳಿಗೆ ಎಲ್ಲನೂ ನಮಗೆ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾನು ಮೆಹಂದಿ ಹಾಕಿಸ್ಕೊಂಡಾಗ ಅಷ್ಟೇ ನಿಮಗೆ ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡಿದ್ದೆ. ಅದು ಹೇಗೆ ಬಂದಿದೆ ಮೆಹಂದಿ ಅಂತ ನಿಮಗೆ ತೋರಿಸಿಲ್ಲ. ಈ ಥರ ಬಂದಿದೆ ಮೆಹಂದಿ, ಸೂಪರಾಗಿ ಅಂಟಿದೆ ಮೆಹಂದಿ ಕೂಡ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಸೊ ಸೀಮಂತ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೊರಟ್ಲು. ಆ ಹುಡುಗಿಗೆ ಏನಾಯಿತು ಅಂತಂದರೆ, ಭಾನುವಾರ ಸೀಮಂತ ಮಾಡಿದ್ವಿ, ಸೋಮವಾರ ಡೆಲಿವರಿ ಪೇನ್ಸ್ ಅನ್ನೋದು ಬಂದಿದೆ. ಅವತ್ತನ್ನು ನೈಟು ಅಡ್ಮಿಟ್ ಆಗಿದ್ದಾರೆ, ಸೋಮವಾರ ನೈಟು. ಮಂಗಳವಾರ ಬೆಳಿಗ್ಗೆ 9:49 ಪಾಪು ಹುಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾರ್ಮಲ್ ಡೆಲಿವರಿನೇ ಆಗಿದೆ. ತುಂಬ ಖುಷಿ ಆಯಿತು. ಅಂದರೆ ನಾವೇನಾದರೂ ಇನ್ನೊಂದು ಸ್ವಲ್ಪ ಲೇಟಾಗಿ ಏನಾದರೂ ಡೇಟ್ ಇಟ್ಕೊಂಡು ಶ್ರೀಮಂತ ಶಾಸ್ತ್ರನ ಶುರು ಮಾಡಿದ್ದಿದ್ರೆ ಪಕ್ಕ ಎಲ್ಲ ವೇಸ್ಟ್ ಆಗ್ತಿತ್ತು, ದುಡ್ಡು ಕಾಸು ಎಲ್ಲ ವೇಸ್ಟ್ ಆಗ್ತಿತ್ತು. ಫಸ್ಟ್ ಟೈಮ್ ಮಾಡಿದ್ದೆ, ಒಳ್ಳೇದಾಯಿತು. ಅವಳು ಹುಡುಗಿ ಅದೃಷ್ಟ ಚೆನ್ನಾಗಿದೆ, ಹುಡುಗಿ ಅದೃಷ್ಟ, ಪಾಪು ಅದೃಷ್ಟ, ಇಬ್ಬರ ಅದೃಷ್ಟನೂ ಚೆನ್ನಾಗಿದೆ. ಸೀಮಂತ ಆಗಿದ್ದು ನೆಕ್ಸ್ಟ್ ಡೇ ಆಫ್ಟರ್ ಡೇಗೆ ಡೆಲಿವರಿ ಆಯಿತು. ಸೊ ಅದನ್ನು ಕೂಡ ಪಾಪು ಹೇಗಿದೆ, ಡೆಲಿವರಿ ಆಯ್ತಲ್ಲ, ಅದನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ಊಟ ಮಾಡೋಕ್ಕೆ ನಮ್ಮ ಕೈಲಾಗಲಿಲ್ಲ. ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಒಂಥರ ಊಟ ಜಾಸ್ತಿ ತಿನ್ನೋಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ಓಕೆನಾ? ಇದೇ ಥರ ಯೂಸ್ಫುಲ್ ವಿಡಿಯೋ ಜೊತೆ ನಿಮಗೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.